ಜವಂ ಮಾರುತದಲ್ಲಿ ವೇಗಂ ಜತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಶ್ರೀ ಮಹಾವಿಷ್ಣುರ್ದೇವತಾಭ್ಯೋ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕುಂದರಾಂ ಮೃತ್ಯೋರ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಅಗಸ್ತೀಶ್ವರಾಯ ನಮಃ. ವಿಶ್ವೇಶ್ವರಾಯ ನಮಃ. ಮಹೇಶ್ವರಾಯ ನಮಃ. ಸುಂದರೇಶ್ವರಾಯ ನಮಃ. ಪರಮೇಶ್ವರಾಯ ನಮಃ. ಅರುಣಾಚಲೇಶ್ವರಾಯ ನಮಃ. ಗೌರೀರ್ಮಮಾಯ ಸಲಿಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀಂ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಜಾತವೇದಸೇ ಸನವಾಮ ಸೋಮಮರಾದಿಯತೋ ನಿದಹಾತಿ ವೇದಾಃ ಸರ ಪರ್ಷದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೇ ನಮಃ. ಓಂ ಪದ್ಮಾನನೆ ಪದ್ಮ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ವೈ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟತಟೀ ಪದ್ಮಪತ್ರಾಯತಾಕ್ಷೇ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಗಂಧದ್ವಾರಾಂಧರಾದರ್ಶಾ ನಿತ್ಯಪೃಷ್ಠಾಂಗರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರೀಂ. ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಮಹಾಶಕ್ತಿರದೇವತಾಭ್ಯೋ ನಮಃ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಸಂತೋಷದ ಸುದ್ದಿ. ವಾರದ ಪ್ರಾರಂಭ, ಶಾಲೆಗೆ ಹೊರಡಬೇಕಾದ್ರೂ ಶಾಲೆಯಲ್ಲಿ ಹೇಳ್ತಕ್ಕಂತಹ ಗುರುಗಳ ಮಾತನ್ನ ಆಲಿಸುವಂಥದ್ರಲ್ಲಾಗ್ಲು ಅಥವಾ ನಿಮ್ಮದೇ ಆದಂತಹ ವಿದ್ವತ್ತನ್ನ ಮತ್ತಷ್ಟು ಪ್ರದರ್ಶನ ಮಾಡುವಂಥದ್ದು, 4-6 ಜನ ನಿಮ್ಮನ್ನ ಒಪ್ಪುವಂಥದ್ದು, ಒಟ್ಟಾರೆ ಒಂದು ಸಂತೋಷದ ಒಂದು ಮನಸ್ಥಿತಿ ವಿದ್ಯಾರ್ಥಿಗಳಿಗಿದೆ. ಹಾಗೆ ಮನೇಲಿರ್ತಕ್ಕಂಥ ತಾಯಂದ್ರು, ಹೆಣ್ಣು ಮಕ್ಕಳು ಒಂದಷ್ಟು ಗಾಂಭೀರ್ಯವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ನಿಮ್ಮನ್ನ ನೋಡುವಂತವ್ರು, ನಿಮ್ಮೊಂದಿಗೆ ಮಾತಾಡುವಂತವ್ರು, ನಿಮ್ಮ ಸಲಹೆ ತೆಗೆದುಕೊಳ್ತಕ್ಕಂಥವ್ರು, ನಿಮ್ಮ ಅಭಿಪ್ರಾಯವನ್ನ ಆಲಿಸುವಂತವ್ರು ಇವತ್ತು ಸಾಕಷ್ಟು ಜನ ಇರ್ತಾರೆ. ಯಾರೊಬ್ಬರಾದ್ರೂ ನಿಮ್ಮ ವ್ಯವಹಾರಗಳಲ್ಲಿ ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶ ನಿಮ್ಮದಾಗಬೇಕಾದ್ರೆ ಮೊದಲು ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡ್ತಾ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನೇನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತು ಸಾಧ್ಯವಾದ್ರೆ ಒಂದಷ್ಟು ತೊಗರಿಬೇಳೆ, ಒಂದಷ್ಟು ಕಡಲೆಬೇಳೆ, ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡೂ ಸಹಿತ ಒಂದೊಂದು ಚಿಟಿಗೆನೋ ಒಂದೊಂದು ಹಿಡಿನೋ ನಿಮ್ಮ ಶಕ್ತಿ ಅನುಸಾರ ಅದನ್ನ ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಮನೆಯಿಂದ ಆಚೆ ಹೊರಡುವಾಗ ಮೊದಲು ಸೂರ್ಯ ನಮಸ್ಕಾರ ಮಾಡಿಕೊಂಡು ಪೂರ್ವಾಭಿಮುಖವಾಗಿ ನಿಂತು ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಮನೆಯಿಂದ ಆಚೆ ಹೊರಡಿ. ಯಾರೊಬ್ಬರಾದ್ರೂ ಮನೆಯಿಂದ ಆಚೆ ಹೊರಡಬೇಕಾದ್ರೆ ನಗನಗ್ತಾನೆ ಹೋಗ್ಬೇಕು. ಯಾಕೆಂದ್ರೆ ಮನೇಲಿರ್ತಕ್ಕಂಥವ್ರು ತಾಯಿ ಆಗ್ಲಿ, ಮಡದಿ ಆಗಿರ್ಲಿ, ಅಕ್ಕ ತಂಗಿರಾಗಿರ್ಲಿ, ಯಾರಾದ್ರೂ ಸರಿ ಬಾಗಿಲು ತನಕ ಬಂದು ನಗನಗ್ತಾ ಅವ್ರನ್ನ ಕಳಿಸ್ಕೊಡುವಂಥದ್ದು ಮಾಡಿದ್ರೆ ಆಯಾ ದಿನದ ಕಾಯಕದಲ್ಲಿ ಬಹಳಷ್ಟು ವಿಶೇಷವಾದ ಫಲ ಇರುತ್ತೆ. ಪ್ರತಿಯೊಂದು ನಾವು ಎಲ್ಲೋ ಸುಖ ಸಂತೋಷಗಳನ್ನ ಅಥವಾ ಒಂದಷ್ಟು ನೆಗೆಟಿವ್ ಇರ್ತಕ್ಕಂಥದ್ದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಅಥವಾ ಇರ್ತಕ್ಕಂಥ ದೋಷ ಮುಕ್ತರಾಗಿ ಒಂದಷ್ಟು ಲಾಭ ತಂದುಕೊಳ್ಬೇಕಾದ್ರೆ ಅದು ಎಲ್ಲೋ ಸಿಗೋದಲ್ಲ, ನಮ್ಮ ಪರಿಸರದಲ್ಲಿ ಸಿಗಬೇಕು. ಅದಕ್ಕೆ ಇವತ್ತಿಗೂ ಸಹಿತ ನೋಡಿ, ಮಕ್ಕಳು ಶಾಲೆಗೆ ಹೊರಡಬೇಕಾದ್ರೆ ತಾಯಿ ಆಗಿರ್ತಕ್ಕಂಥವಳು ಮನೆ ಬಾಗಿಲು ತನಕ ಬಂದು ಹೋಗ್ಬಾ ಬಾ ಮಗು ಅಂತ ಹೇಳ್ಬೇಕು. ಹಾಗೆ ಆಫೀಸ್ಗೆ ಹೊರಡುವಂತ ಅವ್ರಿಗೂ ಸಹಿತ ಮನೇಲಿರ್ತಕ್ಕಂಥ ಮಡದಿ ಹೊರಗೆ ಬಂದು ನಿಂತು ಗಂಡನ್ನ ಕಳಿಸ್ಕೊಡ್ಬೇಕು. ಹಾಗೆ ಯಾವುದೇ ಕಾಲದಲ್ಲಾಗ್ಲಿ, ಯಾರೇ ಆಗಿರ್ಲಿ, ವಯಸ್ಸಿನ ತಾರತಮ್ಯ ಅಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಇದನ್ನ ನೀವೆಲ್ಲರೂ ಪಾಲನೆ ಮಾಡ್ಬೇಕು. ಮನೇಲಿರ್ತಕ್ಕಂಥ ತಾಯಂದ್ರು, ಹೆಣ್ಣು ಮಕ್ಕಳು ಮನೆ ಬಾಗಿಲಲ್ಲಿ ನಿಂತು ಮನೆಯಿಂದ ಹೊರಡುವಂತ ಅವರಿಗೆ ಹಸನ್ಮುಖಿಯಾಗಿ ನಗನಗ್ತಾ ನೀವು ಕಳಿಸ್ಕೊಟ್ರೆ ಆ ದಿನ ಎಲ್ಲ ಸಂಪೂರ್ಣವಾದಂತ ಒಳ್ಳೆ ಫಲ ಸಿಗುತ್ತೆ. ಇದು ಸಾಬೀತಾಗಿರ್ತಕ್ಕಂಥದ್ದು. ಕೆಲವು ವಿಚಾರಗಳನ್ನ ಹಿರಿಯರು ಸುಮ್ಮನೆ ಮಾಡಿಟ್ಟಿಲ್ಲ. ಹಿರಿಯರು ಮಾಡ್ಬೇಕಾದ್ರೆ ಅವ್ರ ಅನುಭವದ ಮಾತುಗಳು ಹೇಳಿರ್ತಾರೆ. ಅದನ್ನೆಲ್ಲರೂ ಪಾಲನೆ ಮಾಡೋಣ. ಒಳ್ಳೇದಾಗ್ಲಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶನಿ ಇರ್ತಕ್ಕಂಥ ಆಸ್ಥಾನದಿಂದ ಸ್ವಲ್ಪ ಮಟ್ಟಿಗೆ ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿದ್ದೀರಿ. ಆದ್ರೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸಮಾಧಾನ ಇಲ್ಲದಂತ ರೀತಿಯಲ್ಲಿದ್ದೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಆಗಿಂದಾಗ್ಲೇ ಎದುರಾಗ್ತಾ ಇದೆ. ಯಾವುದು ಬೇಕು, ಯಾವುದು ಬೇಡ, ಈ ಬೇಕು ಬೇಡಗಳನ್ನ ಚರ್ಚೆ ಮಾಡುವಂಥದ್ದಾಗ್ಲಿ, ಅಸಮಾಧಾನ ಬರ್ತಕ್ಕಂಥದ್ದಾಗ್ಲಿ, ಸಮಾಧಾನ ಇಲ್ಲದಂತ ರೀತಿ ಇರ್ತಕ್ಕಂಥದ್ದಾಗ್ಲಿ, ಇದೆಲ್ಲವನ್ನು ಸಹಿತ ಸ್ವಲ್ಪ ದೂರ ಮಾಡ್ಕೊಳ್ಬೇಕಾದ್ರೆ ನೀವು ಅಂದುಕೊಂಡಿದ್ದನ್ನ ಸಾಧನೆ ಮಾಡಬೇಕು. ಹಾಗೆ ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕು. ಯಾವುದೇ ಒಂದು ಯೋಗ ಫಲ ನಿಮ್ಮದಾಗಬೇಕಾದ್ರೂ ಮೊದಲು ನಿಮ್ಮ ಆಲೋಚನೆ ಇದೆಯಲ್ಲ, ನಿಮ್ಮ ಆಲೋಚನೆಯನ್ನ ಸರಿಯಾದಂತ ಕ್ರಮಬದ್ಧವಾಗಿ ಇಟ್ಕೊಳ್ಬೇಕು. ಹಾಗೆ ಇವತ್ತು ವ್ಯಾಪಾರ, ವ್ಯವಹಾರ, ವೃತ್ತಿಧರ್ಮ, ಹಾಗೆ ವಾರದ ಪ್ರಾರಂಭದ ದಿನ ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ನಿಮ್ಮ ಕೆಲಸಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆ ಸಿಗುವ ಕಾಲನೂ ಇದೆ. ಆದರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 11 ನಿಮಿಷದಿಂದ 4 ಗಂಟೆ 23 ನಿಮಿಷ
2 ಗಂಟೆ 11 ನಿಮಿಷದಿಂದ 4 ಗಂಟೆ 23 ನಿಮಿಷದ ಒಳಗಾಗಿ ಸ್ವಲ್ಪ ಜಾಗ್ರತೆ ಬೇಕು, ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಈ ಸಮಯದಲ್ಲಿ ಮಾತ್ರ ನೀವೆಷ್ಟು ಬುದ್ಧಿವಂತರಾಗಿದ್ರೂ ಕಡಿಮೆನೆ. ಯಾಕೆಂದ್ರೆ ಒಂದಲ್ಲ ಒಂಥರ ಅಸಮಾಧಾನ, ಯಾರಾದ್ರೂ ಒಬ್ಬರು ಮಾತಿಗೆ ನೀವು ತಲೆ ಬಗ್ಗಿಸುವಂಥದ್ದು, ಏನಾದ್ರು ಒಂದು ವಿಚಾರಗಳನ್ನ ಸರಿಯಾಗಿ ಗಮನಕ್ಕೆ ತಂದುಕೊಳ್ಳದಿರತಕ್ಕಂಥದ್ದು, ಅಲ್ಲಿ ಆಗುವಂತಹ ಒಂದಷ್ಟು ವ್ಯತ್ಯಾಸಗಳಿಂದ ಸಮಸ್ಯೆಯನ್ನ ಮತ್ತಷ್ಟು ಹೊರಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಹಾಗೆ ನಿಮ್ಮ ಕಾಯಕವನ್ನ, ನಿಮ್ಮ ಕಾಯಕವನ್ನ, ನಿಮ್ಮ ಮನೋಕಾಮನೆಗಳನ್ನ ಸಿದ್ಧಿಪಡಿಸಿಕೊಳ್ಳುವುದರಲ್ಲೂ ಸಹಿತ ಸ್ವಲ್ಪ ನೀವು ಶ್ರಮಿಸಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ತಾವು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಒಂದು ಶಿವ ಮಂದಿರಕ್ಕೆ ಬಂದು ಶಿವಧ್ಯಾನವನ್ನ ಮಾಡಿ ಒಂದಷ್ಟು ಹಣೆಗೆ ಭಸ್ಮವನ್ನು ಧಾರಣೆ ಮಾಡಿಕೊಂಡು ಅಥವಾ ಅದರ ಬಿಲ್ವಪತ್ರೆಯನ್ನು ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡು ನಿಮ್ಮ ಕರಹಸ್ತದಿಂದ ಮಧ್ಯಾಹ್ನ 12ರಿಂದ 4 ಗಂಟೆ ಒಳಗಾಗಿ ಯಾರಾದ್ರೂ ಒಂದಿಬ್ಬರಿಗೆ ಅನ್ನದಾನವನ್ನು, ಒಂದಿಷ್ಟು ಹಣ್ಣು ಹಂಪಲುಗಳು ಅಥವಾ ಅವರ ಕಷ್ಟಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಸಹಾಯವನ್ನ ತಾವು ಮಾಡಿದ್ದೇ ಆದ್ರೆ ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮ ಅಥವಾ ಏನ್ ಮಾಡ್ಬೇಕಾಗಿದೆ, ಯಾವ್ದು ಮಾಡಿದ್ರೆ ಸರಿ ಹೋಗುತ್ತೆ, ಇದೆಲ್ಲದರ ಬಗ್ಗೆ ಸರಿಯಾದ ಸೂಕ್ತ ನಿರ್ಣಯಕ್ಕೆ ಬರಬೇಕು. ಹಾಗೆ ಒಂದು ಒಳ್ಳೆ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ತಾಯಿ ಭುವನೇಶ್ವರಿಯನ್ನ, ರಾಜರಾಜೇಶ್ವರಿಯನ್ನ, ಶಕ್ತಿ ದೇವತೆಯನ್ನ, ನಿಮ್ಮ ಮಾತೃಶ್ರೀಯ ಪಾದವನ್ನ ಗಟ್ಟಿ ಹಿಡಿದ್ರೆ ಖಂಡಿತ ಇವತ್ತು ಹೆಚ್ಚಿನ ಫಲ. ಹಾಗೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಸಂಜೆ 4ರಿಂದ 6:20 ತನಕ, 4ರಿಂದ 6 ಗಂಟೆ 20 ನಿಮಿಷ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಇದು ಸರಿಯಾದ ಸಮಯ ಅಲ್ಲ. ಈ ಸಮಯದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗತ್ತೆ, ಮಾನಸಿಕವಾದಂತ ಒತ್ತಡ ಆಗತ್ತೆ. ಇಲ್ಲಿ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರಿಗಳು ಬಂದು ಸೇರ್ಕೊಳ್ಳೋದು. ಆದ್ರೆ ಇದೆಲ್ಲವನ್ನು ದೂರ ಇಟ್ಟು ಒಂದಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನ ನಿಮ್ಮದಾಗಿಸ್ಕೊಳ್ಬಹುದು. ಇವತ್ತು ನಿಮ್ಮ ಆಲೋಚನೆ, ನೀವು ಮಾಡುವಂತ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬಹುದು. ಆ ಬದಲಾವಣೆಯ ಮಹಾಪರ್ವ ಹೇಗಿರ್ಬೇಕು? ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಸಿಗ್ಬೇಕಾದ್ರೆ 1 ಚಿಟಿಗೆಯಷ್ಟು ಉದ್ದಿನ ಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ ಮತ್ತು ಉದ್ದನ್ನ ಎರಡೂ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಕಡೆ ಹಾಕೋದ್ರಿಂದ ಬಹಳ ಉತ್ತಮ. ಹಾಗೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾರು ತೆಂಗಿನ ಮರಗಳಿದ್ರೆ, ನಿಮ್ಮ ಪ್ರಾಂತ್ಯದಲ್ಲಿ, ನಿಮ್ಮ ಮನೆಯ ಸಮೀಪದಲ್ಲಿ, ಮನೆಯ ಹತ್ರ ಅಥವಾ ನಿಮ್ಮ ಆಫೀಸ್ಗೆ ಹೊರಡೋಕ್ಕೂ ಮುನ್ನ, ಶಾಲೆಗೆ ಹೊರಡೋಕ್ಕೂ ಮುನ್ನ ತೆಂಗಿನ ಮರ ಇದ್ರೆ ಆ ತೆಂಗಿನ ಮರಕ್ಕೆ ನಿಮ್ಮ ಕೈಯಿಂದ ಒಂದಷ್ಟು ನೀರು ಹಾಕಿದ್ರೆ ಇವತ್ತು ಮತ್ತಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೇದಾಗ್ಲಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ಇವತ್ತು ವಾರದ ಪ್ರಾರಂಭ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ, ಹಾಗೆ ಗುರುಗಳ ಆಶೀರ್ವಾದ, ನಿಮ್ಮ ಮನೆ ದೇವರ ಒಂದು ಪ್ರಾರ್ಥನೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇದೆ. ಒಂದು ಸಾಧನೆ ಮಾಡಬಲ್ಲೆ, ಸಾಧಿಸಬಲ್ಲೆ, ಒಂದು ವಿಶೇಷವಾಗಿರ್ತಕ್ಕಂಥದನ್ನ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಲ್ಲೆ ಎಂಬತಕ್ಕಂಥ ಆತ್ಮವಿಶ್ವಾಸ ಇದೆ. ಅಂತಹ ನಿಟ್ಟಿನಲ್ಲಿ ಆಲೋಚನೆ ಮಾಡೋದಾದ್ರೆ ಇವತ್ತು ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಹಾಗೆ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ತಮ್ಮ ಉಡುಗೆ ತೊಡುಗೆಗಳು ಯಾವುದೇ ಬಣ್ಣದ್ದಾದ್ರೂ ಒಂದು ಶ್ವೇತವರ್ಣದ ಕರವಸ್ತ್ರವನ್ನಾದ್ರೂ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದು ಬಹಳ ಉತ್ತಮ. ಇದರಿಂದ ತುಂಬಾ ಅನುಕೂಲವನ್ನ ತಂದುಕೊಳ್ತೀರಿ, ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ಭೂಮಿಗೆ ಸಂಬಂಧಪಟ್ಟತಕ್ಕಂಥ ವಿಚಾರದಲ್ಲಿ ತಾವು ಏನ್ ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದಿದೆ, ಅದನ್ನು ದೂರ ಮಾಡ್ಕೊಳ್ಬೇಕು. ಹಾಗೆ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಯಾವುದೇ ಒಂದು ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೂ, ವ್ಯವಹಾರಗಳ ಕಡೆ ಗಮನ ಕೊಡ್ಬೇಕಾದ್ರೂ ಮೊದಲು ತಮ್ಮ ಆಲೋಚನೆ ಇದೆಯಲ್ಲ ಅದನ್ನ ಸರಿಯಾದ ರೀತಿ ಮಾಡಿ. ಹಾಗೆ ಇವತ್ತು ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ ವಾರದ ಪ್ರಾರಂಭ ಆದ್ರಿಂದ ಬೆಳಗ್ಗೆ ಮೊದಲು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದ್ರೆ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನ, ಗೋಧಿ ಬೆಲ್ಲ ಇದನ್ನ ಮನೇಲಿ ದೇವರ ಹತ್ರ ಇಟ್ಟೊಂದು ಪ್ರಾರ್ಥನೆ ಮಾಡಿ ಅದನ್ನ ಸಣ್ಣ ಮಕ್ಕಳಿಗಾಗ್ಲಿ ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಖಾದ್ಯಗಳನ್ನ ಕೊಡೋದ್ರಿಂದ ಅಥವಾ ಒಂದಿಷ್ಟು ಬೆಲ್ಲವೋ, ಸಕ್ಕರೆಯೋ, ಒಂಚೂರು ಸಿಹಿ ಪದಾರ್ಥವೋ ಕೊಡೋದ್ರಿಂದ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರು ಅತಿಯಾದಂಥ ಗರ್ಜನೆ ಒಳ್ಳೇದಲ್ಲ, ಇವತ್ತು ಕೋಪ ಒಳ್ಳೇದಲ್ಲ. ಇವತ್ತು ಏನೋ ಒಂದು ಮಾಡ್ತೀರಿ ಅಂತೇಳಿ ಮುಂಗೋಪದಿಂದ ನೀವೇನ್ ಮಾಡ್ಲಿಕ್ಕೆ ಮುಂದಾದ್ರೂ ಆ ಕ್ಷಣದಲ್ಲಿ ತೆಗೆದುಕೊಳ್ಳೋ ನಿರ್ಧಾರ ಮತ್ತೊಂದಷ್ಟು ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಬಹಳ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾಗಿ ತೀರ್ಮಾನ ತೆಗೆದುಕೊಂಡ್ರೆ ಮಾತ್ರ ಅದರ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದಾಗತ್ತೆ. ಒಳ್ಳೇದಾಗ್ಲಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ತುಂಬಾ ದಿನಗಳಿಂದ ನಿಂತಿರುವಂತಹ ಕೆಲಸಕ್ಕೆ ಒಂದು ಚಾಲನೆ ಕೊಡಬೇಕು ಎಂಬತಕ್ಕಂಥ ಆಸೆಯಲ್ಲಿ ಇರ್ತೀರಿ.
ಆದ್ರೆ ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು, ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಬೇಕು, ಹೆಚ್ಚಿನ ಫಲಾಫಲಗಳನ್ನ ನಿಮ್ಮದನ್ನಿಸ್ಕೊಳ್ಬೇಕು. ಆದ್ರೆ ಇದೆಲ್ಲ ಮಾಡಬೇಕಾದ್ರೆ ಸರಿಯಾದ ವ್ಯವಹಾರಗಳ ಕಡೆನೂ ಅಷ್ಟೇ ಗಮನ ಕೊಡಬೇಕಾಗತ್ತೆ. ಹಾಗೆ ಇವತ್ತು ಕೆಲವಷ್ಟು ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ ಪರಿಸ್ಥಿತಿ ಎದುರಾಗತ್ತೆ. ವಿದ್ಯಾರ್ಥಿಗಳು ಜವಾಬ್ದಾರಿಯುತವಾದಂತಹ ಕಾಯಕಕ್ಕೆ ಮುಂದಾಗಬೇಕಾಗತ್ತೆ. ಉದ್ಯೋಗದ ಆಕಾಂಕ್ಷಿಗಳಿದ್ದಾರಲ್ಲ, ಉದ್ಯೋಗ ಬೇಕು, ಉದ್ಯೋಗ ಸಿಗಬೇಕು, ಅಥವಾ ಇಂಟರ್ವ್ಯೂ ಮಾಡಿರ್ತೀವಿ, ಅದಕ್ಕೆ ಏನ್ ರಿಸಲ್ಟ್ ಬರುತ್ತೋ, ಅಥವಾ ಏನಾದ್ರು ಒಂದು ಅನುಕೂಲ ಆಗುತ್ತೋ ಇಲ್ವೋ ಅಂತಕ್ಕಂಥ ಸಂದೇಹ ಸಂಶಯ ಇದೆಯಲ್ಲ, ಇವತ್ತು ಮಧ್ಯಾಹ್ನ ಸರಿಸುಮಾರು 12:40 4:23 12:43 4:23 ಮಧ್ಯದಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಹೆಚ್ಚಿನ ಫಲಗಳನ್ನ ನಿಮ್ಮದಾಗಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಯಾಕಂದ್ರೆ ದುಡುಕಿ ತೀರ್ಮಾನ ತಂದುಕೊಂಡ್ರೆ ಅದು ಕೆಲಸ ಆಗುವಂತದಲ್ಲ. ಇವತ್ತು ವೃತ್ತಿಯಲ್ಲಿ ಒಂದು ಬದಲಾವಣೆ ಬರಬೇಕು ನಿಜ. ಆ ಬದಲಾವಣೆ ತಂದುಕೊಳ್ಬೇಕಾದ್ರೂ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ, ಸಾಧ್ಯವಾದ್ರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೊಂಚೂರು ತಿಂಡಿ ತಿನಿಸನ್ನು ಕೊಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ರೆ ಹೆಚ್ಚಿನ ಲಾಭವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದ್ದು, ಹಣಕಾಸಿನ ವಿಚಾರ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಹೊಸತನವನ್ನ ಕಾಣ್ತಕ್ಕಂಥದ್ದು, ಹೊಸ ಬದುಕಿನೆಡೆ ಹೆಜ್ಜೆ ಹಾಕುವಂಥದ್ದು, ಏನೋ ಒಂದು ಸಾಧನೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ರೆ ಆ ಸಾಧನೆಯ ಹಾದಿ ಅಂತೂ ಮತ್ತಷ್ಟು ಅದ್ಭುತವಾಗಿರುತ್ತೆ. ಇವತ್ತು ನಿಮ್ಮ ವ್ಯಾಪಾರ ವ್ಯವಹಾರಗಳ ಕಡೆ ಮತ್ತು ವ್ಯವಹಾರ ಮಾಡುವಾಗ, ಅಥವಾ ಯಾವುದೇ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನ ಮತ್ತಷ್ಟು ರಾರಜಿಸಿಕೊಳ್ಬೇಕಾದ್ರೆ, ಹೆಚ್ಚಿನ ಒಂದು ಶಕ್ತಿಯನ್ನ ತಾವು ತುಂಬಿಕೊಳ್ಬೇಕಾದ್ರೂ ತಮ್ಮ ನಡೆ ನಡವಳಿಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ, ಗುರು ಹಿರಿಯರ ಆಶೀರ್ವಾದ ಪಡೆದು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ರೆ ಇನ್ನಷ್ಟು ಅದ್ಭುತವಾದ ಫಲ ನಿಮ್ಮದಾಗತ್ತೆ. ಆದ್ರೆ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಒಂದಷ್ಟು ಕಡಲೆಕಾಳು, ಒಂದಷ್ಟು ಬೆಲ್ಲ, ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಕಡಲೆಕಾಳು, ಬೆಲ್ಲ, ಉಪ್ಪು ಈ ಮೂರನ್ನು ಸಹಿತ ಮನೆಯಲ್ಲಿ ದೇವರ ಹತ್ರನೇ ಇಟ್ಟು ತದನಂತರ ಸಂಧ್ಯಾಕಾಲ ಮನೆಗೆ ಬಂದಾದ್ಮೇಲೆ ಆ ಧಾನ್ಯಗಳನ್ನ ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಒಂದಷ್ಟು ಮಟ್ಟಿಗೆ ಶಾಂತಿ, ಸಮಾಧಾನವನ್ನ, ನೆಮ್ಮದಿಯುತವಾದಂತಹ ಕಾಲವನ್ನ ಸಿದ್ಧಪಡಿಸ್ಕೊಳ್ಬಹುದು. ಆದ್ರೆ ಸದ್ಯದಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಮನೆಯಿಂದ ಆಚೆ ಹೊರಟಾಗ ಹತ್ತಿರದಲ್ಲಿರ್ತಕ್ಕಂಥ ಶಿವ ಸಾನ್ನಿಧ್ಯಕ್ಕೆ ಬಂದು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವ ಮಂತ್ರವನ್ನ ಹೇಳಿ ಒಂದಷ್ಟು ಭಸ್ಮವನ್ನ ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಏನೇ ಕಾಯಕವನ್ನ ಕೆಲಸವನ್ನ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಖಂಡಿತ ನಿಮ್ಮದಾಗತ್ತೆ. ಒಳ್ಳೇದಾಗ್ಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣಬೇಕು ಅಂತಿರ್ತಕ್ಕಂಥವ್ರು, ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಆಸೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಅದೃಷ್ಟದ ಕಾಲ ಅಂದ್ರೂ ತಪ್ಪಲ್ಲ. ಆದ್ರೆ ಯಾವುದು ಬೇಕು ಯಾವುದು ಬೇಡ, ಈ ಬೇಕು ಬೇಡಗಳನ್ನ ಸರಿಯಾಗಿ ಚಿಂತನೆ ಮಾಡಬೇಕು. ಆದ್ರೆ ಯಾವುದೂ ಚಿಂತನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಇದರ ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಸಾಕಷ್ಟು ತಲೆ ಮೇಲೆ ಕೂತ್ಕೊಳ್ಳುತ್ತೇನೋ, ಭಯ ಪಡಿಸುತ್ತೇನೋ, ಅಥವಾ ನಾವು ಭಯ ಪಡಬೇಕಾದ ಪರಿಸ್ಥಿತಿ ಎದುರಾಗುತ್ತೇನೋ, ಕೆಲವು ಕಾಗದ ಪತ್ರಗಳಿಗೋ, ಕೆಲವು ಕಮಿಟ್ಮೆಂಟ್ಗಳು, ಹಿಂದೆ ಮಾಡಿಕೊಂಡಿರ್ತಕ್ಕಂಥ ವ್ಯವಹಾರಗಳು ಪರಿಪೂರ್ತಿ ಆಗ್ಲಿಲ್ಲ, ಆಗೋದು ಕಷ್ಟ ಆಗ್ತಾ ಇದೆ ಅಂತ ನಿಮ್ಮ ಮನಸ್ಸಿಗೆ ಅನ್ಸಿದ್ರು ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನ ಕೊಟ್ಟು ಒಳ್ಳೆ ಸನ್ಮಾರ್ಗದಲ್ಲಿ ನಡೆದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಇರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ವೃತ್ತಿಯಲ್ಲಿ ಒಂದಷ್ಟು ಬದಲಾವಣೆಗಳು ಪರವಾಗಿಲ್ಲ. ನೀವು ಅಂದುಕೊಂಡ ಕೆಲಸಗಳನ್ನ ಈಸಿಯಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದ್ರೆ ಯಾವುದೇ ಒಂದು ವಿಚಾರವನ್ನಾದ್ರೂ ಸಮಂಜಸವಾಗಿ ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕಾಗಿರ್ತಕ್ಕಂಥದ್ದನ್ನ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡಿಕೊಂಡು, ಮನಸ್ಸನ್ನು ನೋವು ಉಂಟು ಮಾಡಿಕೊಂಡು, ಅಥವಾ ಬೇಡವಾದಂಥ ವಿಚಾರನ ತಲೆ ತುಂಬಿಕೊಂಡು ನಡೆಸ್ಕೊಳ್ಬೇಕಾದ ಪರಿಸ್ಥಿತಿ ಇವತ್ತು ಎದುರಾಗತ್ತೆ. ಆದ್ರೆ ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತಿನ ದಿವಸ ವಾರದ ಪ್ರಾರಂಭ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನೋ, ಅಥವಾ ಒಂದು ಅಶ್ವತ್ಥ ವೃಕ್ಷವನ್ನು, ಅಥವಾ ಕಂದು ಬಣ್ಣದ ಗೋವಿಗೆ ಅಷ್ಟು ಗೋಗ್ರಾಸವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಆಗ ಇರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ತೀರಿ. ಹಾಗೆ ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಐಂ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನ 54 ಬಾರಿ ಅಥವಾ 21 ಬಾರಿ ಪಠನೆ ಮಾಡಿದ್ರೆ ನಿಮ್ಮ ವಿದ್ಯಾರ್ಜನೆಗೆ ಮತ್ತಷ್ಟು ಅನುಕೂಲವನ್ನ ತಾವು ಸಿದ್ಧಪಡಿಸ್ಕೊಳ್ತೀರಿ. ಧನುರಾಶಿಯವರು ಇವತ್ತು ಸಂಧ್ಯಾಕಾಲ 4ರಿಂದ 6:20 ತನಕ, 4 ಗಂಟೆಯಿಂದ 6:20 ಸ್ವಲ್ಪ ಜಾಗೃತರಾಗಿರಿ. ಈ ಸಮಯದಲ್ಲಿ ತಾವು ಯಾವ ನಿರ್ಣಯಕ್ಕೆ ಬರಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಶಾಂತಿ ಸಮಾಧಾನವಾಗಿದ್ರೆ ಖಂಡಿತ ಮತ್ತಷ್ಟು ಹೆಚ್ಚಿನ ಲಾಭವನ್ನ ಇವತ್ತು ತಂದುಕೊಳ್ತೀರಿ.
ಒಳ್ಳೇದಾಗ್ಲಿ, ಶುಭವಾಗಲಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಹೆಚ್ಚಿನ ಮಾತನ್ನು ಸಾಧ್ಯವಾದಷ್ಟು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ಈ ಪ್ರಕಾರವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡಿದ್ರೆ ಮತ್ತಷ್ಟು ಲಾಭವೇ ಸರಿ. ಆದ್ರೂ ಬರೀ ಹಣೆಯಲ್ಲಿಲ್ದಿರ ಒಂದಷ್ಟು ಗಂಧ, ಕುಂಕುಮ, ಭಸ್ಮವನ್ನು ಧಾರಣೆ ಮಾಡಿಕೊಂಡು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಶನೇಶ್ವರನ ಪ್ರಾರ್ಥನೆ, ದೇವಿಯ ಉಪಾಸನೆ ಜೊತೆಗೆ ಸಣ್ಣ ಮಕ್ಕಳಿಗೆ ಏನಾದ್ರು ಒಂದಿಷ್ಟು ತಿಂಡಿ ತಿನಿಸನ್ನ ಕೊಡ್ತಕ್ಕಂಥದ್ದು, ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು. ಇಲ್ಲಿ ನಾನು ನಂದು ಎಂಬತಕ್ಕಂಥ ಮಾತನ್ನು ಬಿಟ್ಟು ಹಿರಿಯರ ಮಾತನ್ನು ಆಲಿಸಿ ಒಂದಷ್ಟು ದಾನ ಧರ್ಮಾದಿಗಳಿಗೂ ಸರಿಯಾದಂತಹ ಒಂದು ಮಾರ್ಗವನ್ನ ಅನುಸರಿಸೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದಷ್ಟು ವೇಗವಾಗಿ ಗಾಡಿ ಓಡಿಸೋದಕ್ಕಿನ್ನ ಸ್ವಲ್ಪ ಮಟ್ಟಿಗೆ ಶಾಂತಿ ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮಧ್ಯಾಹ್ನ ಸರಿಸುಮಾರು 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ದೇವಿಯ ಉಪಾಸನೆ ಮಾಡ್ತಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರವನ್ನ ಪಠನೆ ಮಾಡಿದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನದಲ್ಲಿರ್ತಕ್ಕಂಥವ್ರು ವ್ಯವಹಾರಗಳಾಗ್ಲಿ, ಕೂಟ ತೆಗೆದುಕೊಳ್ತಕ್ಕಂಥದ್ದಾಗ್ಲಿ, ಯಾವುದೇ ಒಂದು ಲೇವಾದೇವಿ ಆಗಿರ್ಲಿ ಅಥವಾ ವಾರದ ಪ್ರಾರಂಭ ಜವಾಬ್ದಾರಿಯುತವಾದಂತಹ ಕಾಯಕವನ್ನ ನಿಭಾಯಿಸಬೇಕು ಅಂತದ್ದಾಗ್ಲಿ, ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೊರಡುವಂತಹ ಕಾಲಕ್ಕೂ ಮುನ್ನ ಮನೇಲಿರ್ತಕ್ಕಂಥ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಡುವಂತದ್ದಾಗ್ಲಿ, ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ಒಂದಷ್ಟು ಅಭಿವೃದ್ಧಿಯತ್ತ ತಾವು ನಡೀಬೇಕಾದ್ರೆ ಮೊದಲು ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಇದರ ಜೊತೆಗೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಮಹಾಪರ್ವ ಹೇಗೆ? ಮಾಧ್ಯಾಹ್ನಿಕ ಒಳ್ಳೆ ಪ್ರಸಾದವನ್ನು ಊಟ ಮಾಡ್ಬೇಕಂದ್ರೆ ಮನೆಯ ಊಟವನ್ನು ಊಟ ಮಾಡಬೇಕು, ಅಥವಾ ನಿಮ್ಮ ಆರೋಗ್ಯಕರವಾಗಿರ್ತಕ್ಕಂಥ ಪದಾರ್ಥವನ್ನು ಸೇವಿಸಬೇಕು. ಹಾಗೆ ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ಏನಾರು ಒಬ್ರು ಮಾರ್ಗದರ್ಶಕರು ಸರಿಯಾದಂತ ಮಾರ್ಗಸೂಚಿಯನ್ನು ಹೇಳಿದ್ರೆ ಅಥವಾ ಮಾರ್ಗಸೂಚಿಯನ್ನು ಹೇಳುವಂತ ಕಾಲಕ್ಕೆ ನೀವು ತಲೆಬುಗ್ಸಿ ನಿಂತರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಜಾಗೃತರಾಗಿರಿ, ಬಿಟ್ರೆ ವ್ಯವಹಾರಗಳಲ್ಲಿ ಅಧಿಕವಾದಂತಹ ಲಾಭವನ್ನೇ ತಂದುಕೊಳ್ತೀರಿ. ಹಣಕಾಸಿನ ಬಗ್ಗೆ ಭಯಪಡಬೇಕಾದಿಲ್ಲ, ಇವತ್ತು ಒಂದಷ್ಟು ಮಟ್ಟಿಗೆ ಲಾಭವನ್ನು ತಂದುಕೊಳ್ತೀರಿ. ನಿಮ್ಮ ಕುಲದೇವರ ಪ್ರಾರ್ಥನೆ, ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳ ಆಶೀರ್ವಾದ, ನೀವು ತೆಗೆದುಕೊಳ್ಳುವಂತ ನಿರ್ಣಯ, ಇದೆಲ್ಲವೂ ಗುರುವಿನ ಅನುಗ್ರಹದಿಂದ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ.